ಅಲ್ಲ ಕಂಪೌಂಡ್ ಇದೆಯಲ್ಲ ಅಲ್ಲಿ ತುಂಬ ಅಲ್ಲಿ ಸ್ವಲ್ಪ ಆ ಕಡೆ ಹಾಕ್ಬೇಕು ಅಲ್ಲೊಂದು ಹಿಂದೆ ಗೇಟ್ ಐತಲ್ಲ ಅಲ್ಲಿಂದ ಬರ್ತಾರ ಅದಕ್ಕೆ ಈ ಕಡೆಯಿಂದ ಬರ್ತಾರ ವೈಟ್ ತಗೊಳ್ಳಿ ವೈಟ್ ಬಂದ್ರೆ ಬರ್ತಾನೆ ಇಲ್ಲಪ್ಪ. ಏನು ಸ್ವಲ್ಪ ಕೈ ಹಾಕಿ ಸರ್ ವೋಟರ್ ಕಾರ್ಡ್ ಒಂದಷ್ಟು ಬ್ರದರ್ ಸರ್ ಅದೇ ತೋರಿಸಿ ಸರ್ ಅಧಿಕ ಎಲ್ಲರಿಗೂ ಬ್ರದರ್ ಜಾಗ ಆಗುತ್ತಾ? 15 ಜನ ಒಳಗಡೆ ಜಾಗ ಆಗುತ್ತಾ? 15 ಜನ ನಿಂತಾಗುತ್ತಾ? ಡಾಕ್ಟರ್ ಸ್ವಲ್ಪ ಜಾಗ ಬರ್ತೀರಾ? ಆಯ್ತಾ ಸ್ವಲ್ಪ ಸೈಡ್ ಸರ್ ಹೊರಗಡೆ ಬನ್ನಿ ತೋರಿಸಿ ನೀವು ತೋರಿಸಿ ಮೇಡಮ್. ಕಾಫಿ ಕುಡಿತೀರಾ? ಜೊತೆ ನನ್ನ ಹುಟ್ಟೂರಿನಲ್ಲಿ ಇವತ್ತು ನಾನು ನಮ್ಮ ಪತ್ನಿಯವರು ನನ್ನ ತಂದೆಯವರು ಮೂವರು ಹೋಗಿ ಮತದಾನವನ್ನು ಇವತ್ತು ಮಾಡಿದ್ದೇವೆ. ಇವತ್ತು ತಮ್ಮೆಲ್ಲರ ಮೂಲಕ ಅನೇಕ
ದಿನಗಳಿಂದ ಸುಮಾರು 3 ವಾರಗಳಿಂದ ಸತತವಾಗಿ ಹಗಲಿರುಳು ಕೂಡ ದಣಿಯದೆ, ಈ ಬಿಸಿಲಿನಲ್ಲಿ ಕೂಡ ದಣಿಯದೆ ಇವತ್ತು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ನನ್ನ ಪಕ್ಷದ, ಎರಡೂ ಪಕ್ಷದ ಮುಖಂಡರುಗಳು, ನಾಯಕರುಗಳು, ಕಾರ್ಯಕರ್ತ ಬಂಧುಗಳಿಗೆ ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೇನೆ. ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತೇನೆ. ಅದೇ ರೀತಿ ಈ ದೇಶವನ್ನು ಗೆಲ್ಲಿಸಬೇಕು. ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಜನರ ಕೈಯಲ್ಲಿದೆ. ಹಾಗಾಗಿ ನಿಮ್ಮ ಮನೆ ಮಗನಾಗಿ ನಾನಿವತ್ತು ಮನವಿ ಮಾಡ್ತೀನಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ನನ್ನೆಲ್ಲ ಮತ್ತು ಬಂಧುಗಳಲ್ಲಿ ನಿಮ್ಮ ಮಗನಾಗಿ ಸೇವೆ ಮಾಡಲಿಕ್ಕೆ ನನಗೊಂದು ಮತ್ತೊಂದು ಅವಕಾಶ ಕೊಡಿ. ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಗಳು ಈ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅವರ ಕೈಗಳು ಬಲಪಡಿಸಲಿಕ್ಕೆ ನಿಮ್ಮ ಮಗನಿಗೆ, ನಿಮ್ಮ ಮನೆ ಮಗನಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ತೇನೆ. ಹಾಗೆಯೇ ಕರ್ನಾಟಕ ರಾಜ್ಯದ ಇತರೆ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಜಾತ್ಯತೀತ ಜನತಾದಳದ, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು, ಇವರೆಲ್ಲರಿಗೂ ಕೂಡ ಗೆಲ್ಲಿಸಿಕೊಡಿ. ಈ ರಾಜ್ಯವನ್ನು ಗೆಲ್ಲಿಸಿ, ಈ ದೇಶವನ್ನು ಗೆಲ್ಲಿಸಿ. ನೀವು ಗೆಲ್ಲಬೇಕು ಅಂತಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿಕೂಟದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಗೆಲ್ಲಬೇಕು. ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ. ಸ್ವಚ್ಛ ಆಡಳಿತವನ್ನು, ಪಾರದರ್ಶಕವಾದಂಥ ಆಡಳಿತವನ್ನು, ಸಮಾಜವನ್ನು, ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು, ಆರ್ಥಿಕ ಸದೃಢತೆಯನ್ನು, ಮಹಿಳಾ ಸಬಲೀಕರಣವನ್ನು, ಯುವಕರ ಸಬಲೀಕರಣ, ಪ್ರತಿಯೊಂದು ವರ್ಗದ ಏಳಿಗೆಯನ್ನು ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಕೊಡುತ್ತೆ. ಮತ್ತೊಮ್ಮೆ ನಂಬಿ, ವಿಶ್ವಾಸ ಇಟ್ಟು ನಮ್ಗೆ ಆಶೀರ್ವಾದ ಮಾಡಿ ಅಂತ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ. ಅದೇ ರೀತಿ ಕಳೆದ 3 ವಾರದಿಂದ ಮಾಧ್ಯಮ ಸ್ನೇಹಿತರುಗಳು ಕೂಡ ಹಗಲಿರುಳು ಕೂಡ ನಾವು ಕ್ಯಾಂಪೇನ್ ಮಾಡುವಂಥ ಎಲ್ಲ ಸ್ಥಳಗಳಿಗೆ ತಾವುಗಳು ಬಂದಿದ್ದೀರಿ, ಸೆರೆ ಹಿಡಿದಿದ್ದೀರಿ. ನಾವು ಮಾಡ್ತಾ ಇರ್ತಕ್ಕಂಥ ಪ್ರಚಾರವನ್ನು ಜನಕ್ಕೆ ತೋರಿಸ್ಕೊಟ್ಟಿದ್ದೀರಿ. ತಮಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದವನ್ನು ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತೀನಿ. ಸರ್ ಜೊತೆ